ರಕ್ತಾಕ್ಷಿಗೆ ಈಗ ಎಲ್ಲೋ ಹೇಗೋ ಆ ಆದಿತ್ಯ ವಂಶದ ಪುತ್ರಿ ಅಂದರೆ ಹಿತ ದೇಹದಲ್ಲಿರೋ ಆ ಪವಿತ್ರವಾದ ದೈವಿಕ ಶಕ್ತಿಯ ಸುಳಿವು ಸಿಕ್ಕಿರಬೇಕು. ಆ ಮಹಾಶಕ್ತಿನ ನುಂಗಿ ತಾನು ಅಮರಳಾಗಬೇಕೆಂದು ಅವಳು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಹಾಗಾದ್ರೆ ಮುಂದೇನ್ ಮಾಡೋದು ಅಮ್ಮ? ಆ ರಕ್ತಾಕ್ಷಿ ಏನಾದ್ರೂ ಹಿತಾಶಕ್ತಿಯನ್ನ ಪೂರ್ತಿಯಾಗಿ ಕಿತ್ಕೊಂಡ್ರೆ ನಮಗಿಷ್ಟು ವರ್ಷದ ಯೋಜನೆಗಳೆಲ್ಲ ಸಂಪೂರ್ಣವಾಗಿ ನಾಶ ಆಗೋಗುತ್ತೆ ಅಮ್ಮ. ಇಲ್ಲ ಅಮ್ಮ, ಹಾಗಾಗ್ಬಾರ್ದು. ಹೇಳಿ ಅಮ್ಮ, ನಾನೇನ್ ಮಾಡ್ಬೇಕು ಅಂತ ಹೇಳಿ ಅಮ್ಮ, ಆದೇಶ ಕೊಡಿ ಅಮ್ಮ. ನೋಡು ಮಾಳವಿಕಾ, ಹೇಗಾದರೂ ಮಾಡಿ ಯಾವುದೇ ತಂತ್ರ ಬಳಸಿ ಆದರೂ ಸರಿ, ನೀನು ಆ ರಕ್ತಾಕ್ಷಿನ ಮಾಂತ್ರಿಕ ಯುದ್ಧದಲ್ಲಿ ಸೋಲಿಸಲೇಬೇಕು. ಇಲ್ಲದಿದ್ದರೆ ಹಿತಾಳ ಇಡೀ ದೈವಿಕ ಶಕ್ತಿನ ರಕ್ತಾಕ್ಷಿ ಕಿತ್ತುಕೊಂಡು ಹೋಗುತ್ತಾಳೆ. ಇವತ್ತು ನಾನು ನಿನಗೆ ಇಡ್ತಿರೋ ಇದು ಅಂತಿಮ ಪರೀಕ್ಷೆ. ಈ ಕರಾಳ ಯುದ್ಧದಲ್ಲಿ ನೀನು ಗೆದ್ರೆ ಮಾತ್ರ ನೀನು ನನ್ನ ಪಕ್ಕದಲ್ಲಿ ನಿಲ್ಲಲು ಯೋಗ್ಯಳೋ ಅಥವಾ ಅಲ್ವೋ ಅನ್ನೋದು ನಿರ್ಧಾರವಾಗುತ್ತೆ. ಒಂದು ವೇಳೆ ನೀನು ಆ ರಕ್ತಾಕ್ಷಿನ ಸೋಲಿಸಿದ್ರೆ ಅವಳ ಕಣ್ಣುಗಳಲ್ಲಿರೋ ಆ ಪವಿತ್ರವಾದ ಅಪಾರ ಮಾಂತ್ರಿಕ ಶಕ್ತಿ ಹೊಂದಿರೋ ಹಸಿರು ರತ್ನವನ್ನು ಅವಳ ಕಣ್ಣಿಂದಲೇ ಕಿತ್ತು ತರಬೇಕು. ಹಾಗೆ ನೀನು ಆ ರತ್ನವನ್ನು ನನಗೆ ತಂದುಕೊಟ್ಟರೆ ನಿನಗೆ ನಾನು ಊಹಿಸಲಾರದ ದೊಡ್ಡ ಬಹುಮಾನ ನೀಡುತ್ತೇನೆ. ಅಷ್ಟೇ ಅಲ್ಲದೆ ನನ್ನ ಮಾತನ್ನು ಮೀರಿದಕ್ಕಾಗಿ ನಿನ್ನ ಮೇಲಿರೋ ನನ್ನ ಎಲ್ಲ ಕೋಪವನ್ನು ಮರೆತು ನಿನ್ನನ್ನು ಮತ್ತೆ ನನ್ನ ಸನ್ನಿಧಿಗೆ ಅತ್ಯಂತ ಗೌರವದಿಂದ ಸೇರಿಸಿಕೊಳ್ಳುತ್ತೇನೆ. ಇದು ನನ್ನ ಮಾತು. ಆಗ್ಲಿ ಅಮ್ಮ, ಆಗ್ಲಿ. ಈ ನಿಮ್ಮ ಆಜ್ಞೆಯನ್ನ ನಾನು ಶಿರಸ ವಹಿಸಿ ಪಾಲಿಸ್ತೀನಿ. ಆ ರಕ್ತಾಕ್ಷಿ ನಿಮ್ಮ ತಂಗಿನೇ ಆಗಿರ್ಬೋದು. ನಾನು ಅವಳನ್ನ ಸೋಲಿಸಿ ಅವಳ ಕಣ್ಗಳಲ್ಲಿರೋ ಹಸಿರು ರತ್ನಗಳನ್ನ ಕಿತ್ತು ತಂದು ನಿಮ್ಮ ಪಾದಕ್ಕೆ ಅರ್ಪಿಸದೆ ಹೋದ್ರೆ ನಾನು ನಿಮ್ಮ ಮಗಳೇ ಅಲ್ಲ. ಇದು ನನ್ನ ಶಪಥ. ಹೌದು, ಮಂಜರಿ ಅಮ್ಮ ಹೇಳಿದ್ದು 100ಕ್ಕೆ 100 ನಿಜ. ಆ ರಕ್ತಾಕ್ಷಿ ಅಟ್ಟಹಾಸ ಮಿತಿ ಮೀರ್ತಿದೆ. ಅವಳು ಹಿತ ಹತ್ರ ಸುಳಿದಿರೋ ಹಾಗೆ ನಾನೇನಾದರೂ ಮಾಡಲೇಬೇಕು. ರಕ್ತಾಕ್ಷಿ ಮನೆ ಹತ್ರ ಬರೋವರೆಗೂ ನಾನು ಕಾಯ್ತಾ ಕೂರೋದಕ್ಕೆ ಸಾಧ್ಯ ಇಲ್ಲ. ನಾನಾಗೆ ಅವಳ ಹತ್ರ ಹೋಗಿ ಅವಳನ್ನ ಎದುರಿಸ್ಬೇಕು, ಅವಳ ಕತೆನ ಮುಗಿಸ್ಬೇಕು. ನಾನು ಈ ರಕ್ತಾಕ್ಷಿ ಜೊತೆ ಸಾವು ಬದುಕಿನ ಹೋರಾಟಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾನು ಮತ್ತೆ ತಿರುಗಿ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಆದರೆ ನಾನು ಈ ಮನೆಯಿಂದ ಹೋಗೋ ಮೊದಲು ಜಗನ್ನಾಥ್ ಮತ್ತೆ ಶರತ್ನ ಖುಷಿಯಾಗಿರೋದಕ್ಕಂತೂ ಖಂಡಿತ ಬಿಡೋದಿಲ್ಲ. ಬಿಡ್ಕೂಡ್ದು. ಈ ಮನೆಗೆ ಬೆಂಕಿ ಹಚ್ಚೇ ಹೋಗ್ತೀನಿ. ಹಲೋ, ಏನತ್ತೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿಬಿಟ್ಟಿದ್ದೀರಾ? ತರುಣ್, ನಾನು ನಿನಗೊಂದು ಪ್ರಾಮಿಸ್ ಮಾಡಿದ್ದೆ, ನೆನಪಿದ್ಯಾ? ಶಾನ್ವಿನ ನಿನ್ನವಳಾಗಿ ಮಾಡ್ಕೊಳ್ಳೋದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋ ಸಮಯ ಈಗ ಬಂದಿದೆ. ಎಸ್ ತರುಣ್, ದಿಸ್ ಇಸ್ ದ ರೈಟ್ ಟೈಮ್ ಟು ಆ್ಯಕ್ಟ್. ಇವತ್ತು ನಿನ್ನ ಲೈಫಿನ ಬಿಗ್ ಡೇ ಅಂತ ಅಂದ್ಕೋ. ನಿಜವಾಗ್ಲೂ ಅತ್ತೆ, ನಾನೇನು ಮಾಡ್ಬೇಕು ಹೇಳಿ? ಐ ಆಮ್ ರೆಡಿ. ವಿಷಯ ತುಂಬ ಸಿಂಪಲ್ಲು ತರುಣ್. ಇವತ್ತೇ ಈಗಲೇ ನೀನು ಶಾನ್ವಿಗೆ ಫೋನ್ ಮಾಡಿ ಮಾತಾಡಬೇಕು. ಓಕೆ ಅತ್ತೆ. ಇವತ್ತು ಬೆಳಗ್ಗೆ ನನ್ನ ಮಾಂತ್ರಿಕ ಶಕ್ತಿಯ ಕರಾಳ ವಿಷದ ಗುರುತು ಆ ಗಾಯದೊಳಗೆ ಸಂಪೂರ್ಣವಾಗಿ ಸೇರಿಕೊಂಡಿದೆ. ಇವಾಗ ಆ ಗಾಯದಿಂದ ಹೊರ ಹೊಮ್ಮುತ್ತಿರೋ ನನ್ನದೇ ಶಕ್ತಿಯ ಕರಾಳ ಗುರುತುಗಳು
ನನಗೆ ದಾರಿ ತೋರಿಸುತ್ತಿದೆ. ಇನ್ನು ಮುಂದೆ ಆದಿತ್ಯ ವಂಶದ ಪುತ್ರಿ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೇ ಅಡಗಿ ಕೂತಿದ್ದರೂ ನನಗೆ ಕ್ಷಣ ಮಾತ್ರದಲ್ಲೇ ಅವಳನ್ನು ಪತ್ತೆ ಹಚ್ಚೋದು ಬಹಳ ಸುಲಭ. ಇವತ್ತು ಅವಳ ಕೊರಳನ್ನ ಸೀಳಿ ಆ ಶಕ್ತಿನ ಸಂಪೂರ್ಣವಾಗಿ ನನ್ನದಾಗಿಸಿಕೊಳ್ತೀನಿ. ಅಮ್ಮ ಮಂಜರಿ ಅಮ್ಮ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಪ್ರತ್ಯಕ್ಷ ಆಗಿ ಅಮ್ಮ, ನನಗೋಸ್ಕರ ಪ್ರತ್ಯಕ್ಷ ಆಗಿ. ನನ್ನಲ್ಲಿರೋ ಹೆದರಿಕೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ತುಂಬಾ ಪ್ರಶ್ನೆಗಳು ನನ್ನನ್ನ ಕಾಡ್ತಾ ಇವೆ ಅಮ್ಮ, ದಯವಿಟ್ಟು ಪ್ರತ್ಯಕ್ಷ ಆಗಿ. ನಿನ್ನೆ ರಾತ್ರಿ ನಮ್ಮ ಮನೆ ಬಾಗ್ಲಿಗೆ ಬಂದ ಆ ಘೋರ ಶಕ್ತಿ ಯಾವುದು ಅನ್ನೋದು ನನಗೆ ಗೊತ್ತಾಗ್ಲೇಬೇಕು ಅಮ್ಮ. ಈಗಲೇ ನಿಮ್ಮ ಉತ್ತರದ ಅಗತ್ಯ ಇದೆ ನನಗೆ. ದಯವಿಟ್ಟು ಸಹಾಯ ಮಾಡಿ ಅಮ್ಮ, ಪ್ರತ್ಯಕ್ಷ ಆಗಿ ಮಂಜರಿ ಅಮ್ಮ, ಪ್ರತ್ಯಕ್ಷ ಆಗಿ. ಅಮ್ಮ ಅಮ್ಮ ಮಂಜರಿ ಅಮ್ಮ, ಅಮ್ಮ ಮಂಜರಿ ಅಮ್ಮ, ನನ್ನಿಂದ ತಪ್ಪಾಗಿದೆ. ಶರತ್ ಮತ್ತೆ ದುರ್ಗಾ ವಿಚಾರದಲ್ಲಿ ನಾನು ನಿಮ್ಮ ಮಾತನ್ನ ಮೀರಿದ್ದೀನಿ. ಅದರಿಂದ ನಿಮಗೆ ತುಂಬಾ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ನನಗೆ ಕ್ಷಮಿಸಿ ಅಮ್ಮ, ದಯವಿಟ್ಟು ನನಗೆ ಕ್ಷಮಿಸಿ. ಆದರೆ ನನಗೀಗ ನಿಮ್ಮ ಸಹಾಯ ಬೇಕಾಗಿದೆ. ನಿಮಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಪಣಕ್ಕಿಡೋದಕ್ಕೆ ತಯಾರಾಗಿದ್ದೀನಿ. ನನ್ನ ಕ್ಷಮಿಸಿ ಮಂಜರಿ ಅಮ್ಮ, ದಯವಿಟ್ಟು ನನ್ನನ್ನು ನಂಬಿ ಅಮ್ಮ. ನಿಮ್ಮ ದರ್ಶನಕ್ಕಾಗಿ ನಾನು ಪಣಕ್ಕಿಡ್ತಾ ಇರೋ ಈ ಪ್ರಾಣ ಭಿಕ್ಷೆ ಸುಳ್ಳಲ್ಲ. ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನಾನು ಅದನ್ನ ಈಗಲೇ ಸಾಬೀತು ಮಾಡ್ತೀನಿ. ಅಮ್ಮ ಮಂಜರಿ ಅಮ್ಮ, ನೀವು ನನ್ನ ಕಣ್ಣೆದುರಿಗೆ ಪ್ರತ್ಯಕ್ಷ ಆಗಿ ನನಗೆ ದಾರಿ ತೋರಿಸೋವರೆಗೂ ನಾನು ಈ ಉರಿಯುವ ಮಾಂತ್ರಿಕ ಬೆಂಕಿಯಿಂದ ಹೊರಗಡೆ ಬರೋದಿಲ್ಲ. ಇವತ್ತು ಈ ಕೆಂಪು ಜ್ವಾಲೆಯಲ್ಲಿ ನನ್ನ ದೇಹ ಬೆಂದು ಬೂದಿ ಆದ್ರೂ ಪರವಾಗಿಲ್ಲ. ನಿಮ್ಮ ಮುಖ ದರ್ಶನ ನನಗಾಗ್ಲೇಬೇಕು, ಆಗ್ಲೇಬೇಕು.